ಹಾಯ್ ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲಿಗೆ ಸ್ವಾಗತ ಸುಸ್ವಾಗತ. ನಾನಿವತ್ತೊಂದು ಸೂಪರಾಗಿ ಯಮ್ಮಿ ಖಾರವಾಗಿ ಸಿಹಿಯಾಗಿ ಹುಳಿಯಾಗಿ ಒಂದು ಚಟ್ನಿ ಪುಡಿಯನ್ನು ಮಾಡಿದ್ದೇನೆ. ಕೊಬ್ಬರಿಯಿಂದ ಸಖತ್ತಾಗಿದೆ. ಈಗ ಮಾಡುವ ವಿಧಾನವನ್ನು ತೋರಿಸ್ತಾ ಹೋಗ್ತೇನೆ, ಓಕೆನಾ? ನಾನಿವತ್ತು ತುಂಬ ಚೆನ್ನಾಗಿ ಒಂದು ಚಟ್ನಿ ಪುಡಿಯನ್ನು ಮಾಡ್ತಾಯಿದ್ದೀನಿ. ತುಂಬ ರುಚಿಯಾಗಿರುತ್ತೆ ಊಟಕ್ಕೆ, ಹಾಗೆ ದೋಸೆಗೆ, ಚಪಾತಿಗೆ ಎಲ್ಲದರ ಜೊತೆ ತುಂಬ ಚೆನ್ನಾಗಿರುತ್ತೆ. ಕೊಬ್ಬರಿಯನ್ನು ಫಸ್ಟ್ ಹುರ್ಕೋಬೇಕು, ಡ್ರೈ ಮಾಡ್ಕೋಬೇಕು. ನಾನಿಲ್ಲಿ ತುರಿದಿಟ್ಕೊಂಡಿದ್ದೇನೆ. ಫುಲ್ ಗರಿ ಆದರೆ ಹಾಳಾಗಲ್ಲ. ಇದು ಗರಿ ಆಗಬೇಕು. ಗ್ರೈಂಡ್ ಮಾಡಿದಾಗ ಅದು ಫುಲ್ ತರಿಯಾಗಿ ಬರುತ್ತೆ, ಚೆನ್ನಾಗಾಗತ್ತೆ. ನೈಸ್ ಆಗೋದು ಬೇಡ, ಸ್ವಲ್ಪ ತರಿ ಆದರೆ ಸಾಕು. ಸ್ವಲ್ಪ ಹಸಿ ಇದೆ ಇದು ಕೊಬ್ಬರಿ, ಹಾಗಾಗಿ ನಾನು ಸ್ವಲ್ಪ ಜಾಸ್ತಿ ಹುರ್ಕೋಬೇಕಾಗತ್ತೆ. ಇದನ್ನು ಡ್ರೈ ಮಾಡ್ಕೋಬೇಕು. ತುಂಬ ರುಚಿಯಾಗಿರುತ್ತೆ ಅಂತ ಹೇಳ್ಬೋದು. ಫುಲ್ ಡ್ರೈ ಮಾಡ್ಕೊಂಬಿಡೋಣ. ಇಲ್ಲಾಂದರೆ ಬೇಗ ಹಾಳಾಗತ್ತೆ. ಇದು ಡ್ರೈ ಮಾಡ್ಕೊಂಡ್ರೆ ಹಾಳಾಗಲ್ಲ. ಏನೇನು ಸಾಮಗ್ರಿಗಳು ಬೇಕಂತ ಹೇಳ್ತೇನೆ ಈಗ. ಫಸ್ಟ್ ಇದನ್ನು ಹುರ್ಕೊಂಡ್ಬಿಡೋಣ. ಏನು ಸಾಂಬಾರು ಮಾಡೋಕ್ಕಾಗಲ್ಲ, ಏನೋ ಸ್ವಲ್ಪ ಹುಷಾರಿಲ್ಲ ಅಂದಾಗ ಮೊಸರು ಜೊತೆ ಬರೀ ಚಟ್ನಿ ಪುಡಿ ಕಲಿಸ್ಕೊಂಡು ಊಟ ಮಾಡ್ಬೋದು. ಅಷ್ಟು ಚೆನ್ನಾಗಿರುತ್ತೆ. ಆಮೇಲೆ ಇಲ್ಲಾಂದರೆ ಇದನ್ನು ಸಾಂಬಾರು ಪುಡಿಗೆ ಕೂಡ ಉಪಯೋಗಿಸ್ಬೋದು. ಟೊಮೆಟೊ ರಸಮಿಗೆ ಕೂಡ ಇದರ ಪೌಡ್ರನ್ನ ಹಾಕ್ಕೋಬಹುದು, ಚೆನ್ನಾಗಾಗತ್ತೆ. ಈಗ ಸುಮಾರು ಡ್ರೈ ಆಯ್ತಲ್ಲ, ಈಗ ಇದಕ್ಕೆ ಉಪ್ಪನ್ನು ಹಾಕ್ಕೋತೇನೆ. ಕೊಬ್ಬರಿಗೆ ಉಪ್ಪನ್ನು ಹಾಕ್ಕೋತೇನೆ. ಎಷ್ಟು ಕ್ವಾಂಟಿಟಿ ನೋಡಿ ಹಾಕ್ಕೊಳ್ಳಿ. ಬೇಕಿದ್ದರೆ ಮತ್ತೆ ಆಮೇಲೆ ಸೇರಿಸ್ಬೋದು. ಈಗ ಇದು ತಣ್ಣಗಾಗಬೇಕು. ಗ್ಯಾಸ್ ಆಫ್ ಮಾಡೋಣ. ಈಗ ಇಲ್ಲಿ ಇನ್ನೊಂದು ಬಂಡಿಯನ್ನು ಇಟ್ಟಿದ್ದೇನೆ. ಇದಕ್ಕೆ 2 ಚಮಚ ಕಡಲೆಬೇಳೆನ ಹಾಕಿದ್ದೇನೆ. ಇದನ್ನು ಕೂಡ ಡ್ರೈ ಆಗಿ ಹುರ್ಕೋತೇನೆ. 2 ಸ್ಪೂನ್ ಆಗುವಷ್ಟು ಕಡಲೆಬೇಳೆ ಬೇಕಾಗತ್ತೆ. ಹಾಗೆ ಇದ್ರ ಜೊತೆ ಮತ್ತೆ 2 ಸ್ಪೂನು ಉದ್ದಿನಬೇಳೆಯನ್ನು ಕೂಡ ಹಾಕ್ತಾ ಇದ್ದೇನೆ. 2 ಸ್ಪೂನ್ ಆಗುವಷ್ಟು ಉದ್ದಿನಬೇಳೆನ ಹಾಕ್ತಾ ಇದ್ದೇನೆ. ಇದಕ್ಕೆ ಎಣ್ಣೆಯನ್ನು ಸೇರಿಸೋದು ಬೇಡ. ಸ್ವಲ್ಪ ಕೆಂಪಗಾಗಲಿ. ಹಾಗೆ ಧನಿಯಾ ಒಂದು 2 ಸ್ಪೂನ್ ಆಗುವಷ್ಟು ಹಾಕ್ತಾ ಇದ್ದೇನೆ. 2 ಸ್ಪೂನ್ ಆಗುವಷ್ಟು ಬೇಕು.
ಸ್ವಲ್ಪ ಲೋ ಫ್ಲೇಮ್ ಮಾಡ್ಕೊಳ್ಳೋಣ. ಒಂದು 1/4 ಸ್ಪೂನ್ ಆಗುವಷ್ಟು ಮೆಂತೆ ಹಾಕ್ತಾಯಿದ್ದೀನಿ, ಜಾಸ್ತಿ ಬೇಡ, ಕಹಿ ಬರುತ್ತೆ. ಸಾಸಿವೆ 1 ಸ್ಪೂನ್ ಆಗುವಷ್ಟು ಸಾಸಿವೆ ಹಾಕ್ತಾಯಿದ್ದೀನಿ, ಜಾಸ್ತಿ ಬೇಡ. ಎಲ್ಲ ಸಾಮಗ್ರಿಗಳನ್ನು ಹುರ್ಕೋಬೇಕು. ಎಷ್ಟು ಚೆನ್ನಾಗಾಗತ್ತೆ ಅಂತೀರಾ, ವಾವ್ ಅನ್ನೋವಷ್ಟು ಚೆನ್ನಾಗಾಗತ್ತೆ. ಈಗ ಒಣಮೆಣಸಿನಕಾಯಿಯನ್ನು ಕೂಡ ಇಲ್ಲೇ ಕಟ್ ಮಾಡಿ ಹಾಕ್ತಾ ಇದ್ದೇನೆ. ಇದು ಕೂಡ ಡ್ರೈ ಆಗಬೇಕು. ಇದಿಷ್ಟಕ್ಕೆ ಒಂದು 10 ಮೆಣಸಿನಕಾಯಿ ಅಂತೂ ಬೇಕು, ಯಾಕೆಂದರೆ ಖಾರ ಆಗಬೇಕು, ಸ್ವಲ್ಪ ಖಾರ ಬೇಕು. ಖಾರ ಇಲ್ಲದ್ರೆ ಚೆನ್ನಾಗಾಗಲ್ಲ. ಇದು ಕೂಡ ಡ್ರೈ ಆಗಲಿ. ಮೆಣಸಿನ ಹಿಟ್ಟಿದ್ರೆ ಅದನ್ನು ಕೂಡ ಉಪಯೋಗಿಸ್ಬೋದು. ನಾನಿಲ್ಲಿ ಒಣ ಮೆಣಸನ್ನೇ ಉಪಯೋಗಿಸ್ತಾ ಇದ್ದೀನಿ. ಇಲ್ಲಿ ಸಣ್ಣ ಚೂರು ಇಂಗನ್ನು ಹಾಕ್ತಾ ಇದ್ದೇನೆ, ಜಾಸ್ತಿ ಏನು ಬೇಡ. ಆಫ್ ಮಾಡಿಬಿಡೋಣ, ಸ್ವಲ್ಪ ತಣ್ಣಗಾಗಲಿ. ಈಗ ಇದಕ್ಕೆ ಹುಳಿ ಬೇಕಲ್ಲ, ಅದಕ್ಕೆ ಹುಣಸೆ ಹಣ್ಣನ್ನು ಹಾಕ್ತಾ ಇದ್ದೀನಿ ಸ್ವಲ್ಪ. ಒಂದಿಷ್ಟು ಹುಣಸೆಹಣ್ಣು ಬೇಕು ಇದಕ್ಕೆ. ಹುಣಸೆಹಣ್ಣನ್ನು ಕೂಡ ಸ್ವಲ್ಪ ಇದರ ಜೊತೆ ಡ್ರೈ ಆಗೋಕ್ಕೆ ಫ್ಲೇಮ್ ಆಫ್ ಮಾಡಿದ್ದೀನಿ, ಆದರೂ ಕೂಡ ಪರವಾಗಿಲ್ಲ. ಹುಣಸೆಹಣ್ಣು ಸ್ವಲ್ಪ ಅಲ್ಲೇ ಬಿಸಿ ಆದರೆ ಸಾಕು. ನಾನಿಲ್ಲಿ ಕರಿಬೇವನ್ನು ಎಕ್ಸ್ಟ್ರಾನೇ ಹುರ್ಕೋತೀನಿ, ಯಾಕೆಂದರೆ ಅದು ಡ್ರೈ ಆಗಬೇಕಲ್ಲ, ಹಾಗಾಗಿ ಕರಿಬೇವು ಎಕ್ಸ್ಟ್ರಾ ಹುರ್ಕೋತೀನಿ. ಕರಿಬೇವನ್ನು ಫುಲ್ ಡ್ರೈ ಆಗುತ್ತೆ. ಮಿಕ್ಸಿ ಜಾರಿನ ಕ್ಲೀನ್ ಮಾಡ್ಕೋಬೇಕು, ಯಾಕೆಂದರೆ ನೀರಿನ ಅಂಶ ಇರಬಾರ್ದು ಅದರಲ್ಲಿ. ಫುಲ್ಲು ಡ್ರೈ ಮಾಡ್ಕೋಬೇಕು. ಬೆಳ್ಳುಳ್ಳಿ ಬೇಕಾದರೆ ಸೇರಿಸ್ಕೋಬೋದು, ನಾನು ಸೇರಿಸ್ತಾ ಇಲ್ಲ. ಬೆಳ್ಳುಳ್ಳಿ ಹಾಕಿದರೂ ಕೂಡ ತುಂಬ ಚೆನ್ನಾಗಾಗುತ್ತೆ, ಫ್ಲೇವರ್ ಚೆನ್ನಾಗಿ ಬರುತ್ತೆ. ಇನ್ನೊಂದು ಸಲ ಮೆಣಸನ್ನು ಕೂಡ ಇದಕ್ಕೆ ಹಾಕಿದೆ, ಯಾಕೆಂದರೆ ಅದು ಗರಿ ಗರಿ ಬರಲಿ ಅಂತ ಹಾಕಿದೆ ಅಷ್ಟೇ. ಬೇವಿನ ಸೊಪ್ಪಿನ ಜೊತೆಗೆ ಸ್ವಲ್ಪ ಮೆಣಸನ್ನು ಹಾಕಿಬಿಟ್ಟೆ, ಯಾಕೆಂದರೆ ಗರಿ ಗರಿ ಆಗಬೇಕಲ್ಲ ಅದಕ್ಕೆ. ಈಗ ಇಲ್ಲಿ ಕೊಬ್ಬರಿ ತಣ್ಣಗಾಗಿದೆ, ಫುಲ್ ತಣ್ಣಗಾಗಿದೆ. ಇದಕ್ಕೆ ಸ್ವಲ್ಪ ಸಕ್ಕರೆಯನ್ನು ಕೂಡ ಆ್ಯಡ್ ಮಾಡ್ತೇನೆ, ಸ್ವಲ್ಪ ಸಿಹಿ ಕೂಡ ಇರಬೇಕು. ಮತ್ತೆ ಡ್ರೈ ಮಾಡ್ತೇವೆ ನಾವು ಇದನ್ನು, ಇಲ್ಲಾಂದರೆ ಹಾಳಾಗತ್ತೆ. ಅದಕ್ಕೆ ಪುಡಿ ಮಾಡಿದ ಮೇಲೆ ಮತ್ತೆ ಡ್ರೈ ಮಾಡ್ತೇನೆ. ಈಗ ಇದನ್ನು ಗ್ರೈಂಡ್ ಮಾಡ್ತೇನೆ. ಇಲ್ಲಿ ಗ್ರೈಂಡ್ ಮಾಡಿ ತಂದಿದ್ದಾಯಿತು. ಕರೆಕ್ಟಾಗಿದೆ, ಉಪ್ಪು ಸಿಹಿ ಹುಳಿ ಎಲ್ಲ ಕರೆಕ್ಟಾಗಿದೆ, ತುಂಬ ಚೆನ್ನಾಗಿ ಆಗಿದೆ. ಈಗ ಇನ್ನೊಂದು ಸಲ ಬಿಸಿ ಮಾಡ್ತಾ ಇದ್ದೇನೆ, ಯಾಕೆಂದರೆ ಸ್ವಲ್ಪ ಹಸಿ ಕಾಯಿ ಇರೋದ್ರಿಂದ ಹಾಳಾದರೆ ಕಷ್ಟ ಅಂತ ಇನ್ನೊಂದು ಸಲ ಸ್ವಲ್ಪ ಬಿಸಿ ಮಾಡ್ತೇನೆ.
ನೋಡಿ ತುಂಬ ಇದಾಗೋದು ಬೇಡ, ನೈಸ್ ಪೇಸ್ಟ್ ಆಗೋದು ಬೇಡ, ಇಷ್ಟು ತರಿ ಆದರೆ ಚೆನ್ನಾಗಾಗತ್ತೆ. ರೆಡ್ ಕಲರ್ ಆಗಿ ಎಷ್ಟು ಚೆನ್ನಾಗಾಯ್ತಲ್ಲ. ಒಮ್ಮೆ ಆದರೂ ಟ್ರೈ ಮಾಡಿ ನೀವು ಕೂಡ. ಒಣ ಕೊಬ್ಬರಿ ಇದ್ದರೆ ಮಾಡಬಹುದು ಮನೆಯಲ್ಲಿ. ಸ್ವಲ್ಪ ಹೊತ್ತು ಬಿಸಿ ಮಾಡಬೇಕು, ಹಾಳಾಗಲ್ಲ ಅಷ್ಟೇ. ಅದಕ್ಕೋಸ್ಕರ ನಾನು ಬಿಸಿ ಮಾಡ್ತಾ ಇರೋದು. ಮನೆಯಲ್ಲೇ ಇರೋ ಪದಾರ್ಥಗಳು ಇವೆಲ್ಲ, ಸುಲಭವಾಗಿ ಮಾಡ್ಕೋಬಹುದು. ಬಿಸಿ ಬಿಸಿ ಅನ್ನದ ಜೊತೆ ತುಪ್ಪ ಹಾಕ್ಕೊಂಡು ಚಟ್ನಿ ಪುಡಿ ಹಾಕ್ಕೊಂಡು ಕಲಿಸ್ಕೊಂಡು ಊಟ ಮಾಡೋಕ್ಕೆ ತುಂಬ ಚೆನ್ನಾಗಿ ಆಗುತ್ತೆ ಇದು. ಲೈಕ್ ಮಾಡಿ, ಶೇರ್ ಮಾಡಿ ನನ್ನ ಈ ವಿಡಿಯೋ ಇಷ್ಟ ಆದರೆ. ಹಾಗೆ ನೀವು ಕೂಡ ಟ್ರೈ ಮಾಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಬಾಯ್ ಬಾಯ್.